ಹಲೋ ಫ್ರೆಂಡ್ಸ್, ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಯೂಸ್ಫುಲ್ ಆಗಿರುವಂತಹ ಸರ್ವಿಸ್ ಬಗ್ಗೆ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಯಾವ ಸರ್ವಿಸ್ ಬಗ್ಗೆ ಹೇಳ್ತಿದ್ದೀನಿ ಅಂದರೆ ಆಂಡ್ರಾಯ್ಡ್ APS M-ATM ಹಾಗೆಯೇ ಹೇಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಇರುತ್ತೆ. ಸೊ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋನ ಚೆಕ್ ಮಾಡಿ. ಫಸ್ಟ್, ನಮ್ಮಲ್ಲಿ APS ಯೂಸ್ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ಅನ್ನೋದನ್ನ ನೋಡೋಣ. ಇಟ್ಸ್ ವೆರಿ ಈಸಿ ಟು ಯೂಸ್. ನೀವು ತುಂಬಾನೇ ಈಸಿಯಾಗಿ ನಿಮ್ಮ ಮೊಬೈಲ್ ಫೋನ್ ಮೂಲಕನೇ ಯೂಸ್ ಮಾಡ್ಬೋದು. ನೋ ನೀಡ್ ಫಾರ್ ಬಯೋಮೆಟ್ರಿಕ್ ಡಿವೈಸ್. ಫೇಶಿಯಲ್ ಅಥೆಂಟಿಕೇಶನ್ ಇರೋದ್ರಿಂದ ಯಾವುದೇ ರೀತಿಯ ಡಿವೈಸ್ನ ನೆಸೆಸಿಟಿ ಇರೋದಿಲ್ಲ. ಬಟ್ ಫೇಶಿಯಲ್ ಅಥೆಂಟಿಕೇಶನ್ಸ್ನ ಎಲ್ಲ ಬ್ಯಾಂಕ್ಸ್ ಅಲೋ ಮಾಡಿರೋದಿಲ್ಲ. ಸೊ ಯಾವ ಬ್ಯಾಂಕ್ಗೆ ಫೇಶಿಯಲ್ ಅಥೆಂಟಿಕೇಶನ್ಸ್ ಅಲೋ ಇರೋದಿಲ್ಲ ಅಂತಹ ಬ್ಯಾಂಕ್ಸ್ಗೆ ಬಯೋಮೆಟ್ರಿಕ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಯಾವ್ಯಾವ ಬ್ಯಾಂಕ್ಸ್ ಫೇಶಿಯಲ್ ಅಥೆಂಟಿಕೇಶನ್ಸ್ ಅಲೋ ಇರುತ್ತೆ ಅನ್ನೋ ಲಿಸ್ಟ್ನ ಕೊಟ್ಟಿದ್ದೀನಿ. ಅದನ್ನು ಚೆಕ್ ಮಾಡಿಕೊಂಡು APSನ ಯೂಸ್ ಮಾಡ್ಕೊಳ್ಳಿ. ಹೈಯೆಸ್ಟ್ ಕಮಿಷನ್ ಫಾರ್ ಕ್ಯಾಶ್ ವಿಡ್ರಾಲ್. ನಮ್ಮಲ್ಲಿ ಸಿಗುವಷ್ಟು ಹೈಯೆಸ್ಟ್ ಕಮಿಷನ್ ಬೇರೆ ಎಲ್ಲೂ ಸಿಗೋದಿಲ್ಲ. ಫಸ್ಟ್ ಟೈಮ್ ಕಮಿಷನ್ ಫಾರ್ ಬ್ಯಾಲೆನ್ಸ್ ಎನ್ಕ್ವೈರಿ. ಫಾರ್ ದ ಫಸ್ಟ್ ಟೈಮ್ ಬ್ಯಾಲೆನ್ಸ್ ಎನ್ಕ್ವೈರಿಗೆ ಕಮಿಷನ್ ಸಿಗ್ತಿದೆ, ಅದು ನಮ್ಮ ಸೇವಾ ಬಂಧನದಲ್ಲಿ ಮಾತ್ರ. ನೋ ಲಿಮಿಟೇಷನ್ಸ್ ಫಾರ್ ದ ಟ್ರಾನ್ಸಾಕ್ಷನ್. ಯಾವುದೇ ರೀತಿಯ ಲಿಮಿಟೇಷನ್ಸ್ ಇರೋದಿಲ್ಲ. ನೀವು ಎಷ್ಟು ಬೇಕಾದರೂ ಟ್ರಾನ್ಸಾಕ್ಷನ್ನ ಮಾಡಿ ಕಮಿಷನ್ನ ಅರ್ನ್ ಮಾಡ್ಬೋದು. ನೋ ಚಾರ್ಜಸ್ ವಿಲ್ ಬಿ ಡಿಡಕ್ಟೆಡ್. ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ಫ್ರೀ ಆಫ್ ಕಾಸ್ಟಲ್ಲಿ ಎಲ್ಲ ಸರ್ವಿಸಸ್ನ ಯೂಸ್ ಮಾಡ್ಕೋಬೋದು. ಈಗ ಫಸ್ಟ್ ಆಂಡ್ರಾಯ್ಡ್ ಅಲ್ಲಿ APS ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಅದಕ್ಕೆ ಫಸ್ಟ್ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಇಸವಿ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಆ್ಯಪ್ ಲಿಂಕ್ನ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಹೋಗಿ ಅದ್ರ ಮೂಲಕ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಇನ್ಸ್ಟಾಲ್ ಆದಮೇಲೆ ಓಪನ್ ಮಾಡಿ. ಇಲ್ಲಿ ಈ ಥರ ಪೇಜ್ ಶೋ ಆಗುತ್ತೆ. ಇಲ್ಲಿ ಫೋನ್ ನಂಬರ್, ಪಾಸ್ವರ್ಡ್ ಅಂತ ಇದೆ. ನೀವು ಆಲ್ರೆಡಿ ನಮ್ಮಲ್ಲಿ ರಿಜಿಸ್ಟರ್ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ. ಸೇವಾ ಬಂಧುವಿನ ಸೇಮ್ ಲಾಗಿನ್ ID ಆ್ಯಂಡ್ ಪಾಸ್ವರ್ಡ್ನ ಇಲ್ಲಿ ಎಂಟ್ರಿ ಮಾಡಬೇಕು. ದೆನ್ ಲಾಗಿನ್ ಅಂತ ಕೊಡಿ. ಬೈ ಚಾನ್ಸ್ ನೀವು ಇನ್ನೂ ನಮ್ಮಲ್ಲಿ ರಿಜಿಸ್ಟರ್ ಆಗಿಲ್ಲ ಅಂದರೆ ನೋ ವರಿ, ಇಲ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬೋದು. ನೀವು ಜಸ್ಟ್ ರಿಜಿಸ್ಟರ್ ಹಿಯರ್ ಮೇಲೆ ಟ್ಯಾಪ್ ಮಾಡಿದರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಜಸ್ಟ್ ನಿಮ್ಮ ನೇಮ್, ಮೊಬೈಲ್ ನಂಬರ್, ಇಮೇಲ್ ID, ಅಡ್ರೆಸ್, ದೆನ್ ಏನು ಪಾಸ್ವರ್ಡ್ ಬೇಕು ಅದನ್ನು ಸೆಟ್ ಮಾಡಿಕೊಂಡು ರೀಕನ್ಫರ್ಮ್ ಮಾಡ್ಕೊಳ್ಳಿ. ದೆನ್ ರಿಜಿಸ್ಟರ್ ಮೇಲೆ ಟ್ಯಾಪ್ ಮಾಡಿದರೆ ನಿಮ್ಮ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಅದನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ಆಯಿತು, ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿರುತ್ತೆ. ದೆನ್ ಇಲ್ಲಿ ಲಾಗಿನ್ ID, ಪಾಸ್ವರ್ಡ್ನ ಎಂಟ್ರಿ ಮಾಡಿ ಲಾಗಿನ್ ಅಂತ ಕೊಟ್ಟರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕ್ಯಾಶ್ ವಿಡ್ರಾಲ್, ಬ್ಯಾಲೆನ್ಸ್ ಎನ್ಕ್ವೈರಿ, ಮಿನಿ ಸ್ಟೇಟ್ಮೆಂಟ್, ಕ್ಯಾಶ್ ಡೆಪಾಸಿಟ್, ಆಧಾರ್ ಪೇ ಇಲ್ಲ, ನೆಕ್ಸ್ಟ್ ಹಿಸ್ಟ್ರಿ, ಸೆಟಲ್ಮೆಂಟ್ ಅಂತ ಇದೆ. ಇಷ್ಟು ಸರ್ವಿಸಸ್ನ ಯೂಸ್ ಮಾಡ್ಕೋಬೋದು ನೀವು. ಈಗ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಕ್ಯಾಶ್ ವಿಡ್ರಾಲ್ ಮೇಲೆ ಟ್ಯಾಪ್ ಮಾಡೋಣ. ಇಲ್ಲಿ ಎಷ್ಟು ವಿಡ್ರಾ ಮಾಡಬೇಕು ಆ ಅಮೌಂಟ್ನ ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ಈ ಥರ ಒಂದು ಪಾಪಪ್ ಬರುತ್ತೆ. ಆಂಡ್ರಾಯ್ಡ್ ಅಲ್ಲಿ APSನ ನೀವು ಯೂಸ್ ಮಾಡಬೇಕು ಅಂದರೆ RD ಸರ್ವಿಸ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಫಾರ್ ಸಪೋರ್ಟ್. ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಡೌನ್ಲೋಡ್ ಆದರೆ ಮುಗೀತು, ಇನ್ನೇನಿಲ್ಲ. ಆಮೇಲೆ ಮತ್ತೆ ಇಸವಿ ಆ್ಯಪ್ಗೆ ಬನ್ನಿ. ಬ್ಯಾಲೆನ್ಸ್ ಎನ್ಕ್ವೈರಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೊಡಾಲಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಲೈಕ್ USB ಅಂದರೆ ಬಯೋಮೆಟ್ರಿಕ್ ಡಿವೈಸ್ ಅಂತ. ನಿಮ್ಮ ಹತ್ರ ಡಿವೈಸ್ ಇದ್ದರೆ ಅದನ್ನು ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ಫೇಶಿಯಲ್ ಅಥೆಂಟಿಕೇಶನ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಕೊಡಿ. ದೆನ್ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಅಂದರೆ ಯಾರು ರಿಜಿಸ್ಟರ್ ಆಗಿರ್ತೀರ ಅವ್ರದ್ದು, ಆ್ಯಂಡ್ ಡೈಲಿ ಒಂದ್ಸಲಿ ಬಯೋಮೆಟ್ರಿಕ್ ಆರ್ ಫೇಶಿಯಲ್ ಅಥೆಂಟಿಕೇಶನ್ನ ಕೊಟ್ಟು ಲಾಗಿನ್ ಆಗಬೇಕಾಗುತ್ತೆ. ದೆನ್ ಇಲ್ಲಿ ಬಾಕ್ಸ್ನ ಚೆಕ್ ಮಾಡಿ ಕ್ಯಾಪ್ಚರ್ ಕೊಟ್ಟರೆ ಬಯೋಮೆಟ್ರಿಕ್ ಆರ್ ಫೇಶಿಯಲ್ ಅಥೆಂಟಿಕೇಶನ್ ಓಪನ್ ಆಗುತ್ತೆ. ಅಲ್ಲಿ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡಿ ಸಬ್ಮಿಟ್ ಕೊಟ್ಟರೆ ಆಯಿತು. ದೆನ್ ನಿಮ್ಮ ಅಥವಾ ಕಸ್ಟಮರ್ ಆಧಾರ್ ನಂಬರ್ ಎಂಟ್ರಿ ಮಾಡಿ, ಬ್ಯಾಂಕ್ ಸೆಲೆಕ್ಟ್ ಮಾಡಿ, ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಿ. ದೆನ್ ಇಲ್ಲಿ ಬಯೋಮೆಟ್ರಿಕ್ ಆರ್ ಫೇಶಿಯಲ್ ಅಥೆಂಟಿಕೇಶನ್ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಕೊಟ್ಟು ಇಲ್ಲಿ ಬಾಕ್ಸ್ನ ಚೆಕ್ ಮಾಡಿ ಕ್ಯಾಪ್ಚರ್ ಕೊಟ್ಟರೆ ಬಯೋಮೆಟ್ರಿಕ್ ಆರ್ ಫೇಶಿಯಲ್ ಅಥೆಂಟಿಕೇಶನ್ ಓಪನ್ ಆಗುತ್ತೆ. ಅಲ್ಲಿ ಕಸ್ಟಮರ್ ಫೇಸ್ ಆರ್ ಬಯೋಮೆಟ್ರಿಕ್ ನ ಕರೆಕ್ಟ್ ಆಗಿ ಕ್ಯಾಪ್ಚರ್ ಮಾಡಿ ಪ್ರೊಸೀಡ್ ಕೊಟ್ರೆ ಆಯ್ತು. ಬ್ಯಾಲೆನ್ಸ್ ಎನ್ಕ್ವೈರಿ ಸಕ್ಸಸ್ಫುಲ್ ಆಗಿ ಶೋ ಆಗುತ್ತೆ. ಇದನ್ನ ಡೌನ್ಲೋಡ್ ಕೂಡ ಮಾಡ್ಕೋಬಹುದು ನೀವು, ಜೊತೆಗೆ ಕಮಿಷನ್ ಕೂಡ ಆಡ್ ಆಗಿರುತ್ತೆ. ಕ್ಯಾಶ್ ವಿಡ್ರಾಲ್ ಕೂಡ ಹಾಗೇನೆ. ಇಲ್ಲಿ ಎಷ್ಟು ವಿಡ್ರಾ ಮಾಡಬೇಕು ಆ ಅಮೌಂಟ್ ನ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಿ. ನೆಕ್ಸ್ಟ್ ನಿಮ್ಮ ಅಥವಾ ಕಸ್ಟಮರ್ ಆಧಾರ್ ನಂಬರ್ನ ಎಂಟ್ರಿ ಮಾಡಿ, ಬ್ಯಾಂಕ್ ಸೆಲೆಕ್ಟ್ ಮಾಡಿ, ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಿ. ದೆನ್ ಇಲ್ಲಿ ಬಯೋಮೆಟ್ರಿಕ್ ಆರ್ ಫೇಶಿಯಲ್ ಅಥೆಂಟಿಕೇಶನ್ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಕೊಟ್ಟು ಇಲ್ಲಿ ಬಾಕ್ಸ್ನ ಚೆಕ್ ಮಾಡಿ ಕ್ಯಾಪ್ಚರ್ ಕೊಟ್ಟರೆ ನೀವು ಏನು ಸೆಲೆಕ್ಟ್ ಮಾಡಿರ್ತೀರ ಅದು ಓಪನ್ ಆಗುತ್ತೆ. ಅಲ್ಲಿ ಫೇಸ್ ಆರ್ ಬಯೋಮೆಟ್ರಿಕ್ನ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡಿ ಪ್ರೊಸೀಡ್ ಕೊಟ್ಟರೆ ಆಯಿತು. ಕ್ಯಾಶ್ ವಿಡ್ರಾಲ್ ಸಕ್ಸಸ್ಫುಲ್ ಆಗಿರುತ್ತೆ, ಜೊತೆಗೆ ಕಮಿಷನ್ ಕೂಡ ಆ್ಯಡ್ ಆಗಿರುತ್ತೆ. ಯಾರ ಬಯೋಮೆಟ್ರಿಕ್ ಆರ್ ಫೇಶಿಯಲ್ ಅಥೆಂಟಿಕೇಶನ್ ತಗೊಂಡಿರ್ತೀರ ಅವರ ಅಕೌಂಟಿಂದ ಅಮೌಂಟ್ ವಿಡ್ರಾ ಆಗಿ ನಿಮ್ಮ APS ವ್ಯಾಲೆಟ್ಗೆ ಬಂದಿರುತ್ತೆ. ಇದೇ ರೀತಿ ಸೇಮ್ ಮಿನಿ ಸ್ಟೇಟ್ಮೆಂಟ್ ಹಾಗೆಯೇ ಕ್ಯಾಶ್ ಡೆಪಾಸಿಟ್ ಕೂಡ ವರ್ಕ್ ಆಗುತ್ತೆ. ಆಧಾರ್ ಪೇ ವರ್ಕ್ ಆಗೋದಿಲ್ಲ. ಸೊ ಅದನ್ನ ಬಿಟ್ಟು ಬೇರೆ ಎಲ್ಲ ಸರ್ವಿಸಸ್ನ ಯೂಸ್ ಮಾಡ್ಕೋಬೋದು ನೀವು.
ಈಗ ನೀವು ಮಾಡಿರುವಂತಹ ಎಲ್ಲಾ ಟ್ರಾನ್ಸಾಕ್ಷನ್ ಇಲ್ಲೇ ಹಿಸ್ಟ್ರಿಯಲ್ಲೇ ಬಂದು ಕೂಡ ಚೆಕ್ ಮಾಡ್ಕೋಬಹುದು. ನನ್ನ AEPS ವ್ಯಾಲೆಟ್ ಅಲ್ಲಿ ಇರುವಂತಹ ಅಮೌಂಟ್ ನ ನೀವು ನಿಮ್ಮ ಅಕೌಂಟ್ಗೆ ಹೇಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಅಂದ್ರೆ ಇಲ್ಲಿ ಸೆಟಲ್ಮೆಂಟ್ ಅನ್ನೋ ಆಪ್ಷನ್ ಇದೆ, ಅಲ್ಲಿ ಬಂದು ಜಸ್ಟ್ ಅಮೌಂಟ್ ನ ಎಂಟ್ರಿ ಮಾಡಿ ಟ್ರಾನ್ಸ್ಫರ್ ಮನಿ ಅಂತ ಕೊಟ್ರೆ ಆಯ್ತು, ನಿಮ್ಮ AEPS ವ್ಯಾಲೆಟ್ ಇಂದ ನಿಮ್ಮ ಅಕೌಂಟ್ಗೆ ಅಮೌಂಟ್ ಟ್ರಾನ್ಸ್ಫರ್ AEPS ಅಲ್ಲಿ ಬರುವಂತಹ ಸರ್ವಿಸಸ್. ನೀವು AEPS ನ ಯೂಸ್ ಮಾಡಬೇಕು ಅಂದ್ರೆ ಫಸ್ಟ್ ನಮ್ಮಲ್ಲಿ ರಿಜಿಸ್ಟರ್ ಆಗಿ ದೆನ್ AEPS ನ ಆಕ್ಟಿವೇಟ್ ಮಾಡಿಕೊಂಡು ಯೂಸ್ ಮಾಡಿ, ಜೊತೆಗೆ ಕಮಿಷನ್ ಕೂಡ ಅರ್ನ್ ಮಾಡಿ. ರಿಜಿಸ್ಟ್ರೇಷನ್ಗೆ ಆಗಲಿ ಅಥವಾ AEPS ಆಕ್ಟಿವೇಶನ್ಸ್ಗೆ ಆಗಲಿ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ಸೊ ಫ್ರೀ ಆಫ್ ಕಾಸ್ಟ್ ಅಲ್ಲಿ ರಿಜಿಸ್ಟರ್ ಆಗಿ AEPS ಆಕ್ಟಿವೇಶನ್ ಮಾಡಿಕೊಂಡು ಸರ್ವಿಸಸ್ನ ಯೂಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು AEPS ಮತ್ತೆ ರಿಜಿಸ್ಟ್ರೇಷನ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್. ಇದರ ನೆಕ್ಸ್ಟ್ ಪಾರ್ಟ್ ಅಲ್ಲಿ MATM ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮಿಸ್ ಮಾಡದೆ ಆ ವಿಡಿಯೋ ಕೂಡ ನೋಡಿ. ಹಾಗೆ ಇನ್ನೂ ಹೆಚ್ಚು ತಿಳ್ಕೋಬೇಕು ನಮ್ಮ ಸೇವಾ ಬಂಧುವಿನ ಬಗ್ಗೆ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆಲ್ರೆಡಿ ಅಪ್ಲೋಡ್ ಆಗಿರುವಂತಹ ವಿಡಿಯೋಸ್ನ ಒಮ್ಮೆ ಹೋಗಿ ಚೆಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಸರ್ವಿಸಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ನಮಸ್ಕಾರ.